ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುಹಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ 1970 1980ರ ದಶಕದಲ್ಲಿ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಹಲವು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ನಟಿಸುವ ಮೂಲಕ ಕನ್ನಡ ಚಲನಚಿತ್ರರಂಗದ ಬೆಳ್ಳಿ ತೆರೆಯ ಮೇಲೆ ಮಿಂಚಿ ಅಷ್ಟೇ ಬೇಗ ಚಿತ್ರರಂಗಕ್ಕೆ ವಿದಾಯ ಹೇಳಿ ಮದುವೆಯಾಗಿ ಅಮೇರಿಕಾಗೆ ಹೊರಟು ಹೋಗಿದ್ದರು ನಟಿ ಆರತಿ. ಆರತಿಯವರ ಬಗ್ಗೆ ಮತ್ತು ಅವರ ಹಿನ್ನೆಲೆ ಬಗ್ಗೆ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ನೀಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರದಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದ ನಟಿ ಆರತಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಭರ್ಜರಿ ಯಶಸ್ಸು ಸಾಧಿಸಿ ದೊಡ್ಡ ಹೆಸರು ಸಂಪಾದಿಸಿದ್ದರು. 1954ರಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಅರೆಗಲ್ಲು ಗ್ರಾಮದಲ್ಲಿ ಶೇಷಣ್ಣ ಮತ್ತು ಸತ್ಯಭಾಮ ಅವರ 4ನೇ ಪುತ್ರಿಯಾಗಿ ಆರತಿ ಜನಿಸಿದ್ದರು. ಆರತಿ ಅವರ ತಂದೆ ತಾಯಿಗೆ ಒಟ್ಟು 6 ಜನ ಮಕ್ಕಳು. ಅದರಲ್ಲೇ 4 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆರತಿಗೆ ಒಬ್ಬ ಅಣ್ಣ, ಇನ್ನೊಬ್ಬ ತಮ್ಮ ಇದ್ದಾರೆ. ಅಣ್ಣನ ಹೆಸರು ಮುಕುಂದ. ಅವರು ಕೂಡ ಚಿತ್ರ ನಿರ್ದೇಶಕ ಪುಟ್ಟಣ್ಣ ಅವರೊಂದಿಗೆ ಕೆಲಸ ಮಾಡಿದ್ದಾರೆ ಮತ್ತು ನಿರ್ಮಾಪಕರಾಗಿ ಹಲವು ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅವರ ಪತ್ನಿ ಆರತಿ ಅವರ ಅತ್ತಿಗೆ ಕೂಡ ಚಿತ್ರನಟಿ. ಅವರ ಹೆಸರು ಸತ್ಯಪ್ರಿಯ. ಸತ್ಯಪ್ರಿಯ ಮೂಲತಃ ತಮಿಳುನಾಡಿನವರು. ಅವರು ಕೂಡ ಒಬ್ಬ ಫೇಮಸ್ ನಟಿ. ತಮಿಳು, ಕನ್ನಡ, ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸತ್ಯಪ್ರಿಯ ಪತಿ ಮತ್ತು ಆರತಿ ಅವರ ಅಣ್ಣ ಮುಕುಂದ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ತೀರಿಕೊಂಡಿದ್ದಾರೆ. ಆರತಿ ಅವರ ಮತ್ತೊಬ್ಬ ಅಕ್ಕ ಸರೋಜಾ ಅವರ ಮೊಮ್ಮಗಳು ಕೂಡ ನಟಿ. ಅವರ ಹೆಸರು ಸಾಂಗವಿ. ಅವರು ಕೂಡ ದಿಗ್ಗಜರು ಚಿತ್ರದಲ್ಲಿ ನಟ ವಿಷ್ಣುವರ್ಧನ್ ಅವರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇದು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಆದರೆ ಆರತಿ ಅವರ ಸಿನಿ ಪಯಣದ ಬಗ್ಗೆ ಹೇಳುವುದಾದರೆ, ನಟಿ ಆರತಿಯವರು ಪ್ರಮುಖವಾಗಿ ಅತಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಅದು ಕನ್ನಡದಲ್ಲಿ. 1970 1980ರ ದಶಕದಲ್ಲಿ ಆರತಿ ಪ್ರಮುಖ ನಾಯಕಿಯರಲ್ಲಿ ಒಬ್ಬರಾಗಿದ್ದರು. ನಟಿ ಆರತಿ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. 4 ಭಾಷೆಗಳಲ್ಲಿ ನಟಿ ಆರತಿ ಒಟ್ಟು 125ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ ಒಟ್ಟು 30 ಚಿತ್ರಗಳಲ್ಲಿ ಅಭಿನಯಿಸಿರುವ ಆರತಿ ಡಾ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್, ಅಶೋಕ್, ಲೋಕೇಶ್, ಅನಂತನಾಗ್, ಶಂಕರ್ನಾಗ್ ಇನ್ನಿತರ ನಟರೊಂದಿಗೆ ಅಭಿನಯಿಸಿರುವ ಆರತಿ ಗೆಜ್ಜೆ ಪೂಜೆ, ತಕ್ಕ ಬಿಟ್ರೆ ಸಿಕ್ಕ, ಉಪಾಸನೆ, ಹೊಂಬಿಸಿಲು, ರಾಜಾನನ ರಾಜ, ಸಿಪಾಯಿ ರಾಮು, ನಾಗರಹಾವು, ರಂಗನಾಯಕಿ, ಬಂಗಾರದ ಪಂಜರ, ಪ್ರೇಮದ ಕಾಣಿಕೆ, ಬಿಳಿ ಹೆಂಡ್ತಿ, ಎಡಕಲ್ಲು ಗುಡ್ಡದ ಮೇಲೆ, ಸತಿ ಸಕ್ಕುಬಾಯಿ, ಮುಳ್ಳಿನ ಗುಲಾಬಿ, ಶುಭಮಂಗಳ, ವಸಂತಲಕ್ಷ್ಮಿ, ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಹಾತ್ಮೆ, ಭಕ್ತ ಸಿರಿಯಾಳ, ಹಾವು ಏಣಿ ಆಟ, ಬಂಗಾರದ ಜಿಂಕೆ, ತಿರುಗುಬಾಣ, ಮುತ್ತೈದೆ ಭಾಗ್ಯ, ಕಲಿಯುಗ, ಜಿದ್ದು, ಪೆದ್ದ ಗೆದ್ದ, ಗಣೇಶನ ಮಹಿಮೆ, ಸುವರ್ಣ ಸೇತುವೆ, ಲಕ್ಷ್ಮೀ ಕಟಾಕ್ಷ ಇನ್ನು ಮುಂತಾದ ಚಿತ್ರಗಳಲ್ಲಿ ನಟಿ ಆರತಿ ಅಭಿನಯಿಸಿದ್ದಾರೆ. 1969ರಲ್ಲಿ ನಟಿ ಆರತಿ ಮೊಟ್ಟ ಮೊದಲ ಬಾರಿಗೆ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಎಂ. ಕೆ. ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ನಾಯಕ ಗಂಗಾಧರ್ ಅವರ ತಂಗಿಯಾಗಿ, ನಾಯಕಿ ಕಲ್ಪನಾ ಅವರ ನಾದಿನಿಯಾಗಿ ನಟಿಸಿದ್ದರು. ಆನಂತರ ಶ್ರೀನಾಥ್ ಅವರಿಗೆ ಜೋಡಿಯಾಗಿ ತಕ್ಕ ಬಿಟ್ರೆ ಸಿಕ್ಕ ಎಂಬ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಆ ಚಿತ್ರ ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ಆನಂತರ ಪುಟ್ಟಣ್ಣ ಕಣಗಲ್ ಅವರ ಮತ್ತೊಂದು ಚಿತ್ರ ನಾಗರಹಾವು ಚಿತ್ರದಲ್ಲಿ ನಟಿಸುತ್ತಾರೆ. ಆ ಚಿತ್ರ ಭರ್ಜರಿ ಯಶಸ್ಸು ಕಂಡ ನಂತರ ಉಪಾಸನೆ ಚಿತ್ರದಲ್ಲಿ ಅವಕಾಶ ದೊರೆತು ನಾಯಕಿಯಾಗಿ ಅಭಿನಯಿಸುತ್ತಾರೆ. ಆ ಚಿತ್ರ ಕೂಡ ಸೂಪರ್ ಹಿಟ್ ಆಗುತ್ತದೆ. ಪುಟ್ಟಣ್ಣ ಕಣಗಲ್ ಅವರ ಹಲವು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿ ಯಶಸ್ವಿಯಾಗುತ್ತಾರೆ. ಆರತಿಯವರಿಗೆ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರ ಜೊತೆ ಸ್ನೇಹ, ನಂತರ ಪ್ರೀತಿ ಶುರುವಾಗಿ ಮದುವೆಯಾಗುವ ಆಸೆ ವ್ಯಕ್ತಪಡಿಸುತ್ತಾರೆ. ಆಗಲೇ ಮದುವೆಯಾಗಿ 5 ಮಕ್ಕಳ ತಂದೆಯಾಗಿದ್ದ ಪುಟ್ಟಣ್ಣ ಕಣಗಲ್ ಅವರನ್ನು ಆರತಿ 1975ರಲ್ಲಿ ಮರು ಮದುವೆಯಾಗುತ್ತಾರೆ. ಆನಂತರ ಪುಟ್ಟಣ್ಣ ಕಣಗಲ್ ಆರತಿ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಕೂಡ ಜನಿಸುತ್ತದೆ.
ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಹಲವು ಚಿತ್ರಗಳಲ್ಲಿ ಯಶಸ್ವಿ ನಟಿಯಾಗಿ ಅಭಿನಯಿಸಿದ್ದ ಆರತಿ ಮತ್ತೆ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ 1981ರಲ್ಲಿ ತೆರೆಕಂಡ ರಂಗನಾಯಕಿ ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡುತ್ತಾರೆ. ಆ ಚಿತ್ರದ ಎಲ್ಲ ಕ್ರೆಡಿಟ್ ಅನ್ನು ಆರತಿಯವರೇ ಪಡೆಯುತ್ತಾರೆ. ಆದ್ದರಿಂದ ಪುಟ್ಟಣ್ಣನವರಿಗೆ ಆರತಿಯವರ ಮೇಲೆ ಬೇಸರವಾಗಿ ಆರತಿಯವರನ್ನು ಅವಾಯ್ಡ್ ಮಾಡಲು ಶುರು ಮಾಡುತ್ತಾರೆ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾದಂತೆ ಆರತಿಯನ್ನ ಪುಟ್ಟಣ್ಣ ದೂರ ಮಾಡುತ್ತಾರೆ. ಆನಂತರ ಆರತಿ ಪುಟ್ಟಣ್ಣ ಅವರಿಗೆ ವಿಚ್ಛೇದನ ನೀಡುತ್ತಾರೆ. ಆನಂತರ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಆರತಿ ಹಲವು ಚಿತ್ರಗಳಲ್ಲಿ ನಟಿಸಿ ಯಶಸ್ವಿಯಾಗುತ್ತಾರೆ. ಸಿನಿಮಾ ಅಲ್ಲದೆ ಸಮಾಜ ಸೇವೆಯಲ್ಲೂ ಆರತಿ ತೊಡಗಿಸಿಕೊಂಡಿದ್ದರು. ಸಾಮಾಜಿಕ ಬದ್ಧತೆ ಇಟ್ಟುಕೊಂಡಿದ್ದ ಆರತಿ ಅವರನ್ನು ಗುರುತಿಸಿ 1986ರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಆರತಿ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣ ಮಾಡಿತ್ತು. ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಆರತಿ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ವೇಳೆ ಆರತಿಯವರಿಗೆ ರಾಮಕೃಷ್ಣ ಹೆಗಡೆ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದ ಎಂ. ರಘುಪತಿ ಅವರ ಪರಿಚಯವಾಗುತ್ತದೆ. ರಘುಪತಿ ಅವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದ ಆರತಿ ಅವರೊಂದಿಗೂ ಪ್ರೀತಿ ವಿಶ್ವಾಸ ಬೆಳೆಸಿ ಅವರನ್ನು ಕೂಡ ಎರಡನೇ ಬಾರಿಗೆ ಗುಪ್ತವಾಗಿ ಮದುವೆಯಾಗುತ್ತಾರೆ. ಕೆಲವು ತಿಂಗಳು ಮಾತ್ರ ಅವರೊಂದಿಗೆ ಜೊತೆಯಾಗಿದ್ದ ಆರತಿ ಕೆಲವು ವೈಯಕ್ತಿಕ ವಿಷಯಕ್ಕೆ ಮನಸ್ತಾಪ ಉಂಟಾಗಿ ಅವರನ್ನು ಕೂಡ ದೂರ ಮಾಡುತ್ತಾರೆ. ಆನಂತರ ನಟನೆ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. 1987ರಲ್ಲಿ ಅಮೆರಿಕದಲ್ಲಿ ಇದ್ದ ಇನ್ನೊಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ಉದ್ಯಮಿ ಧಾರವಾಡ ಮೂಲದ ಚಂದ್ರಶೇಖರ್ ಗೌಡ ಇವರ ಪರಿಚಯವಾಗುತ್ತದೆ. ನಂತರ ಅವರೊಂದಿಗೂ ಪ್ರೀತಿ, ಸ್ನೇಹ, ವಿಶ್ವಾಸ ಎಲ್ಲವನ್ನೂ ಬೆಳೆಸಿಕೊಂಡಿದ್ದ ಆರತಿ ಅವರನ್ನು ಮೂರನೇ ಮದುವೆಯಾಗುತ್ತಾರೆ. ಆರತಿ ಅಮೆರಿಕಾಗೆ ಹೋಗಿ ಅವರ ಜೊತೆಯೇ ನೆಲೆಸುತ್ತಾರೆ. 6-7 ವರ್ಷಗಳ ನಂತರ ಮರಳಿ ಭಾರತಕ್ಕೆ ಬಂದ ಆರತಿ ಕೆಲವು ತಿಂಗಳು ಗಂಡ ಚಂದ್ರಶೇಖರ್ ಗೌಡ ಅವರೊಂದಿಗೆ ಭಾರತದಲ್ಲೇ ಇರುತ್ತಾರೆ. 2005ರಲ್ಲಿ ಮಕ್ಕಳ ಚಿತ್ರ ಮಿಠಾಯಿ ಮನೆ ಎಂಬ ಚಿತ್ರಕಥೆ ಬರೆದು ಅದನ್ನು ತಾವೇ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿ ಬಿಡುಗಡೆ ಮಾಡುತ್ತಾರೆ. ಆ ಮಕ್ಕಳ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತದೆ. ಆರತಿಯವರಿಗೆ ಇಬ್ಬರು ಪುತ್ರಿಯರಿದ್ದು, ಯಶಸ್ವಿನಿ ಹಿರಿಯ ಪುತ್ರಿಯಾದರೆ ಪ್ರೀತಿ ಗೌಡ ಕಿರಿಯ ಪುತ್ರಿ ಆಗಿದ್ದಾರೆ. ಯಶಸ್ವಿನಿಯವರು ಪುಟ್ಟಣ್ಣ ಮತ್ತು ಆರತಿ ದಂಪತಿಗಳಿಗೆ ಜನಿಸಿದ್ದರೆ, ಪ್ರೀತಿ ಗೌಡ ಚಂದ್ರಶೇಖರ್ ಗೌಡ ಮತ್ತು ಆರತಿಯವರಿಗೆ ಜನಿಸಿದ್ದಾರೆ. ಆರತಿ ಕರ್ನಾಟಕದಲ್ಲಿ 20 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅನೇಕ ಅನಾಥಾಶ್ರಮಗಳಿಗೆ ದೇಣಿಗೆ ನೀಡುತ್ತಿದ್ದಾರೆ. ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ಧನ ಸಹಾಯ ಕೂಡ ಮಾಡಿದ್ದಾರೆ ಮತ್ತು ಈಗಲೂ ಕೂಡ ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದಾರೆ. ಈಗ ಆರತಿಯವರಿಗೆ 72 ವರ್ಷ ವಯಸ್ಸು. ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿದ್ದಾರೆ. ಚಂದ್ರಶೇಖರ್ ಗೌಡ ಅವರನ್ನು ಮದುವೆ ಆದ ನಂತರ ಆರತಿ ಅವರೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ಜೊತೆಗೆ ಸಮಾಜ ಸೇವೆ ಮಾಡುತ್ತಿರುವ ಆರತಿ ಅವರಿಗೆ ಒಳ್ಳೆಯ ಮನಸ್ಸಿದೆ. ಆರತಿ ಸುಖವಾಗಿ 100 ವರ್ಷಗಳ ಕಾಲ ಬಾಳಿ ಬದುಕಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಇದು ನಟಿ ಆರತಿಯವರ ನೈಜ ಜೀವನದ ಕಥೆಯಾಗಿತ್ತು. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.